ರಾಜ್ಯದಲ್ಲಿ ದ್ವೇಷಕೋರರ ಹೆಡೆಮುರಿ ಕಟ್ತೀವಿ, ಅವರನ್ನ ನಿಷೇಧ ಮಾಡ್ತೀವಿ, ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲೇ ಹೇಳಿತ್ತು. ಈಗ ನೋಡಿದ್ರೆ ಬಿಜೆಪಿ ಅಧಿಕೃತ ಖಾತೆಯಲ್ಲಿ ಮುಸ್ಲಿಮರನ್ನ ನುಸುಳುಕೋರರು ಅನ್ನೋ ಹಾಗೆ ತೋರಿಸುವಂತಹ ವಿಡಿಯೋವನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಇಂಥದ್ದೆಲ್ಲ ಈ ಮೊದಲು ಬೇನಾಮಿ ಐಟಿ ಸೆಲ್ ಖಾತೆಗಳ ಮೂಲಕ ಪ್ರಸಾರ ಆಗ್ತಾ ಇತ್ತು. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಜೆಪಿ ಅಧಿಕೃತ ಖಾತೆಯಿಂದಾನೇ ಇಂಥ ಹಸಿ ಹಸಿ ಸುಳ್ಳು ಮತ್ತೆ ದ್ವೇಷ ಕಾರುವಂತ ಪೋಸ್ಟ್ಗಳು ಬರ್ತಾ ಇವೆ. ಅದ್ರ ವಿರುದ್ಧ ಏನಾದ್ರೂ ಕ್ರಮ ಆಯ್ತಾ? ಯಾಕಾಗಿಲ್ಲ? ಆದ್ರೆ ಮುಸ್ಲಿಮರು ಹೀಗೆ ಅಂಗಲಾಚ್ತಾ ಇರ್ತಾರೆ ಅಂತ ಕಾಂಗ್ರೆಸ್ ಏನಾದ್ರೂ ತಿಳ್ಕೊಂಡಿದ್ರೆ ಅದು ಭಾರಿ ಬೆಲೆನ ತೆರಬೇಕಾಗತ್ತೆ. ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಹಿರಿಯ ನಾಯಕ BK ಹರಿಪ್ರಸಾದ್ ಅವರು ಬಂದಿದ್ದಾರೆ. ಅವರಿಗೆ ಈ ಸೂಕ್ಷ್ಮಗಳು ಬಹಳ ಚೆನ್ನಾಗಿ ಗೊತ್ತಿವೆ. ಅಪ್ಪಟ ಜಾತ್ಯತೀತ ಸಿದ್ಧಾಂತದ ನಾಯಕ ಅಂತ ಗುರುತಿಸಿಕೊಂಡವರು ಅವರು. ಮುಸ್ಲಿಮರಿಗೆ ಕಾಂಗ್ರೆಸ್ ಕೊಟ್ಟಂತ ಭರವಸೆಗಳ ಫೈಲ್ ಅನ್ನ ಅವ್ರು ಧೂಳುವರಿಸಿ ತೆರಿಬೇಕಾಗಿದೆ. ಮುಸ್ಲಿಮರು ಕೊಟ್ಟಿರುವಂತ ಅಭೂತಪೂರ್ವ ಬೆಂಬಲದ ಋಣವನ್ನ ಅವರು ತೀರಿಸಲೇಬೇಕಾಗಿದೆ. ಸಂವಿಧಾನಬದ್ಧವಾಗಿ ನ್ಯಾಯವಾಗಿ ಅವ್ರಿಗೆ ಸಿಗಲೇಬೇಕಾದಂತ ಪ್ರಾತಿನಿಧ್ಯವನ್ನ ಇನ್ನು ತಡ ಮಾಡದೆ ಕೊಡಬೇಕಾಗಿದೆ. ಇದು ಕಾಂಗ್ರೆಸ್ ಮುಸ್ಲಿಮರಿಗೆ ಮಾಡುವಂತ ಉಪಕಾರ ಅಲ್ಲ, ಅದು ಆ ಪಕ್ಷದ ಸಾಂವಿಧಾನಿಕ ಕರ್ತವ್ಯ ಆಗಿದೆ. ಸಂವಿಧಾನದ ಪುಸ್ತಕವನ್ನ ಹಿಡಿದುಕೊಂಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಬಹಳ ಸಂತೋಷ. ಈಗ ಅವರು ಆ ಸಂವಿಧಾನ ಹೇಳಿರೋ ಹಾಗೆ ಮುಸ್ಲಿಮರಿಗೆ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಡ್ಲೇಬೇಕು. ಈಗಲಾದ್ರೂ ಅದನ್ನ ಮಾಡದೇ ಇದ್ರೆ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷ ಆಗಿರುವಾಗ್ಲೂ ಕೂಡ ಅದು ಆಗದೇ ಇದ್ರೆ ಮತ್ತೆ ರಾಹುಲ್ ಗಾಂಧಿ ಅವರ ಮಾತುಗಳಿಗೆ ಯಾವ ಬೆಲೆನೂ ಇರೋದಿಲ್ಲ.